ರಾಷ್ಟ್ರ ನಿರ್ಮಾಣ, ದೇಶ ನಿರ್ಮಾಣ, ದೇಶ ಪ್ರಥಮ ಎಂಬ ಧ್ಯೇಯದೊಂದಿಗೆ ಸ್ಥಾಪನೆಯಾಗಿದ್ದಂತಹ ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ. ಇವತ್ತು ನಾಗ್ಪುರ್ನ ಆರ್ಎಸ್ಎಸ್ ಮುಖ್ಯ ಕಚೇರಿಯಲ್ಲಿ ಸ್ವಯಂ ಸೇವಕರ ಕಹಳೆ ಮೊಳಗಿದೆ. ಇದೇ ವೇಳೆ ಆರ್ಎಸ್ಎಸ್ ಶತಾಬ್ದಿ ಆಚರಣೆ ವಿಪಕ್ಷ ನಾಯಕರ ಬಾಯಿಗೆ ಆಹಾರವಾಗಿದೆ. ದೇಶದ ಇತಿಹಾಸದಲ್ಲಿ ಇದೊಂದು ಕರಾಳ ದಿನ ಅಂತ ಹೇಳಿ ಕಾಂಗ್ರೆಸ್ ಕಿಡಿಕಾರಿದೆ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಅತಿ ದೊಡ್ಡ ಸ್ವಯಂ ಸೇವಾ ಸಂಘಟನೆ. 1922ರಲ್ಲಿ ವಿಜಯದಶಮಿಯ ದಿನ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗಡೆವಾರ್ ಈ ಸಂಘಟನೆಯನ್ನ ಸ್ಥಾಪಿಸಿದ್ರು. ಸಂಘ ಪರಿವಾರದೊಳಗೆ ಶತಮಾನೋತ್ಸವ ಸಂಭ್ರಮ ಮನೆ ಮಾಡಿದ್ರೆ ಇತ್ತ ರಾಜಕೀಯ ಟೀಕೆಗಳಿಗೂ ಗುರಿಯಾಗಿದೆ. ನಾಗ್ಪುರದ ಆರ್ಎಸ್ಎಸ್ ಕಚೇರಿಯಲ್ಲಿ ಶತಾಬ್ದಿ ಸಂಭ್ರಮ. ವಿಜಯದಶಮಿ ಸಮಾರಂಭ ಉದ್ದೇಶಿಸಿ ಭಾಗವತ್ ಮಾತು. ರಾಷ್ಟ್ರ ನಿರ್ಮಾಣ ಹಾಗೂ ಧರ್ಮ ರಕ್ಷಣೆಯ ಕನಸು ಹೊತ್ತು ನಿರ್ಮಾಣವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನ ಪೂರೈಸಿದೆ. ಸಂಘ ಶತಾಬ್ದಿ ಕಾರ್ಯಕ್ರಮಗಳು ದೇಶದ ಮೂಲೆ ಮೂಲೆಗಳಿಗೂ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನ ಹೊತ್ತೊಯ್ತಿವೆ. ಇವತ್ತು ನಾಗ್ಪುರದ ಆರ್ಎಸ್ಎಸ್ ಮುಖ್ಯ ಕಚೇರಿಯಲ್ಲಿ ಸಂಘ ಪರಿವಾರದಿಂದ ಆಚರಣೆ ನಡೆದಿದೆ. ಇದೇ ವೇಳೆ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ವಾರ್ಷಿಕ ವಿಜಯದಶಮಿ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಸ್ವದೇಶಿ ಸ್ವಾವಲಂಬನೆ ಹಾಗೂ ರಾಷ್ಟ್ರವು ಭವಿಷ್ಯದಲ್ಲಿ ಸಾಗಬೇಕಾದ ಮಾರ್ಗದ ಬಗ್ಗೆ ಸಲಹೆಗಳನ್ನು ನೀಡಿದ್ದಾರೆ. ಆರ್ಎಸ್ಎಸ್ ಸ್ಮರಣಾರ್ಥ ₹100 ನಾಣ್ಯ ಬಿಡುಗಡೆಗೆ ವಿರೋಧ. ಆರ್ಎಸ್ಎಸ್ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಕಿಡಿ. ಆರ್ಎಸ್ಎಸ್ ಸ್ಮರಣಾರ್ಥ ₹100 ನಾಣ್ಯ ಬಿಡುಗಡೆಗೆ ಸಚಿವ ರಾಮಲಿಂಗಾರೆಡ್ಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಎಂದಿಗೂ ರಾಷ್ಟ್ರಧ್ವಜಕ್ಕೆ ಗೌರವ ಕೊಟ್ಟಿರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಬಹಳ ದೊಡ್ಡ ಸಂಘಟನೆ, ಎರಡನೇ ಮಾತಿಲ್ಲ. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಯಾರೂ ಕೂಡ ಚಳುವಳಿನಲ್ಲಿ ಭಾಗವಹಿಸಲೇ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾಲಾ ಮಕ್ಕಳೆಲ್ಲ ಭಾಗವಹಿಸಿದರು. ಆದರೆ ಆರ್ಎಸ್ಎಸ್ ಅವರು ಇಷ್ಟು ದೊಡ್ಡ ಸಂಘಟನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಚಳುವಳಿನಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು. ಆರ್ಎಸ್ಎಸ್ನವರು ಭಗವದ್ಧ್ವಜಕ್ಕೆ ಅವರು ರಾಷ್ಟ್ರಧ್ವಜದ ಬಗ್ಗೆ ಅವರಿಗೆ ಗೌರವ ಇರಲಿಲ್ಲ, ಭಾಳ ವರ್ಷ ಇರಲಿಲ್ಲ. ಸುಮಾರು 52 ವರ್ಷಗಳ ಕಾಲ ನಾಗ್ಪುರ ಅವರ ಕೇಂದ್ರ ಕಚೇರಿ ಮತ್ತು ಶಾಖೆಗಳು ದೇಶದ ಎಲ್ಲ ಭಾಗದಲ್ಲೂ ಇದೆ. ಕೇಂದ್ರ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಅವರು ಹಾರಿಸ್ತಿರಲಿಲ್ಲ. ಆಮೇಲೆ ಜನರ ಒತ್ತಾಯಕ್ಕೆ ಮಾಡಿದ್ರು, ಟೀಕೆ ಟಿಪ್ಪಣಿಗಳೆಲ್ಲ ಆದಮೇಲೆ 57 ವರ್ಷ ಆದಮೇಲೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಜನವರಿ 26 ಗಣರಾಜ್ಯೋತ್ಸವ ದಿನ ಈಗ ಅವರು ಆಚರಣೆ ಮಾಡಿದೆ. ಇದು ಧ್ವಜಾರೋಹಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಆಚರಣೆಯೇ ಒಂದು ದುರಂತ. ಗಾಂಧೀಜಿಯನ್ನ ಕೊಂದವರು ಅಂತ ಹರಿಪ್ರಸಾದ್ ಕಿಡಿ. ಇನ್ನು ಆರ್ಎಸ್ಎಸ್ ಶತಾಬ್ದಿ ಒಂದು ದುರಂತ ಅಂತ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಜಾಡಿಸಿದ್ದಾರೆ. ಆರ್ಎಸ್ಎಸ್ ಎಂದಿಗೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾಗಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದು ಸರಿಯಲ್ಲ, ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸಂಘದ 100ನೇ ವರ್ಷದ ಆಚರಣೆಯನ್ನು ಮಾಡೋ ಸಂದರ್ಭದಲ್ಲಿ ಅವರ ಭಾಷಣ ಮಾಡಿರೋದು ನೋಡಿದಾಗ ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರಾಳ ದಿನ. ಯಾಕಂದ್ರೆ ಯಾವ ಆರ್ಎಸ್ಎಸ್ ಅದರ ವಿರುದ್ಧ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ನಿಷೇಧ ಮಾಡಿದ್ರು. ಕಾರಣ ಇಷ್ಟೇ, ಅವರ ದ್ವೇಷ ರಾಜಕಾರಣದಿಂದ ಮಹಾತ್ಮ ಗಾಂಧಿ ಅವರ ಹತ್ಯೆ ಆಗಿದೆ ಅಂತೇಳಿ ಅವರ ನಿಷೇಧ ಮಾಡಿದ್ರು. 1942ನೇ ಇಸ್ವಿಯ ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳೋ ಹೇಳಿಕೆಯ ವಿರುದ್ಧ ಇದ್ದಂಥ ಸಂಘಟನೆ ಇವತ್ತು ನೋಟು ಕಾಯಿನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ದೇಶದಲ್ಲಿ ಇದ್ದಂಥ ಲಕ್ಷಾಂತರ ಜನ ಸ್ವತಂತ್ರ ಹೋರಾಟಗಾರರಿಗೆ ಮಾಡಿರ್ತಕ್ಕಂಥ ಅಪಮಾನ. ಅದು ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಟ್ಟಾರೆ ಒಂದ್ ಕಡೆ ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮ ಆಚರಿಸ್ತಾ ಇದ್ರೆ, ಮತ್ತೊಂದೆಡೆ ಇದೇ ವಿಚಾರ ವಿಪಕ್ಷಗಳ ವಾಗ್ಬಾಣಗಳಿಗೂ ಆಹಾರವಾದಂತಾಗಿದ್ದು ವಿಪರ್ಯಾಸವೇ ಸರಿ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.